ಸಮಸ್ತ ಎಲ್ಲ ನಮ್ಮ ಪತ್ರಿಕಾ ಮಿತ್ರರಿಗೆ ನನ್ನ ಒಂದು ನಮಸ್ಕಾರಗಳು. ಇವತ್ತಿನ ದಿವಸ ನಾನು ಒಂದು ನಮ್ಮ ಕಮಿಷನರ್ ಅವರ ಏನು ನಿರ್ದೇಶನದಂತೆ ತಮಗೆ ನಾವು ತುರ್ತು ಒಂದು ಮಾಹಿತಿಯನ್ನು ತಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳಲಿಕ್ಕೆ ನಾವು ಇವತ್ತಿನ ದಿವಸ ಕರೆದಿದ್ದೀವಿ. ವಿಚಾರ ಏನಂದರೆ, ಸುಮಾರು ಶನಿವಾರ ಸಂಜೆ ಒಂದು ತಮ್ಮ ಇದರಲ್ಲಿ ಯೂಟ್ಯೂಬಲ್ಲಿ ಮಾಧ್ಯಮ ಮಿತ್ರರ ಒಂದು ಯೂಟ್ಯೂಬಲ್ಲಿ ಒಂದು ಪ್ರಸಾರ ಆಗುತ್ತೆ. ಏನು ಪ್ರಸಾರ ಆಗುತ್ತೆ ಅಂದರೆ, ಕೋರ್ಟಲ್ಲಿ ಶೌಚಾಲಯನ ಕಟ್ಟದಲ್ಲೇ ಏನೋ ಒಂದು ಕೋರ್ಟನ್ನು ಚೀಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಒಂದು ಪ್ರಸಾರ ಆಗಿರೋವಂಥ ಸುದ್ದಿ ಬಗ್ಗೆ ನಾವು ಆ ಒಂದು ಸುದ್ದಿ ಬಗ್ಗೆ ನಾವು ಒಂದು ಸ್ಪಷ್ಟೀಕರಣ ಮತ್ತು ವಾಸ್ತವವಾದಂತಹ ವರದಿಯನ್ನು ತಮ್ಮ ಜೊತೆಲಿ ಹಂಚ್ಕೊಳ್ಳಿಕ್ಕೋಸ್ಕರ ನಾನು ಇವತ್ತು ತಮ್ಮನ್ನೆಲ್ಲ ಒಂದು ಆಹ್ವಾನಿಸಿರ್ತೇನೆ. ವಿಚಾರ ಏನಪ್ಪ ಅಂದರೆ, KGF ನಗರಸಭೆಗೆ ಸ್ವಚ್ಛ ಭಾರತ್ ಮಿಷನ್ 2.0 ಅಡಿಯಲ್ಲಿ ಆಸ್ಪಿರೇಷನಲ್ ಟಾಯ್ಲೆಟನ್ನು ಕಟ್ಟಲಿಕ್ಕೆ ಮಾನ್ಯ ಪೌರಾಡಳಿತ ನಿರ್ದೇಶನಾಲಯ ಅವರಿಂದ 3/10/2023 ಅಂದರೆ 2023 ಅಕ್ಟೋಬರ್ 3ನೇ ತಾರೀಕು ಒಂದು ಆದೇಶ ಆಗುತ್ತೆ. ಆ ಆದೇಶದ ಪ್ರಕಾರ ಆಸ್ಪಿರೇಷನಲ್ ಟಾಯ್ಲೆಟ್ಗೆ ನಮ್ಮ KGF ನಗರಸಭೆಗೆ 25 ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಲಾಗುತ್ತೆ. ಅದೇ ರೀತಿಯಾಗಿ ನಮ್ಮ ಏನು ಆಗಿನ ಆಡಳಿತಾಧಿಕಾರಿಗಳು ಏನು ಮಾನ್ಯ ಜಿಲ್ಲಾಧಿಕಾರಿಗಳಿದ್ದರು, ಅವರು ದಿನಾಂಕ 1 ಜನವರಿ 1, 2024 ನಮಗೆ ಈ ಒಂದು ಅನುದಾನಕ್ಕೆ ಕ್ರಿಯಾ ಯೋಜನೆಯನ್ನು ಅನುಮೋದನೆ ಕೊಡ್ತಾರೆ. ಕ್ರಿಯಾ ಯೋಜನೆಯಲ್ಲಿ ಏನಿದೆ ಸಾರಾಂಶ ಅಂದರೆ, KGF ನಗರಸಭೆ ವ್ಯಾಪ್ತಿಯಲ್ಲಿ ಉರ್ಗಾಂಪೇಟೆ ರೈಲ್ವೆ ನಿಲ್ದಾಣ ರಸ್ತೆಯಲ್ಲಿರುವ KGF ನ್ಯಾಯಾಲಯದ ಸಮೀಪ ಆಸ್ಪಿರೇಷನಲ್ ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಿಸುವ ಕಾಮಗಾರಿ, ಅದು 25 ಲಕ್ಷ ರೂಪಾಯಿ ಅಂತ ಇದೆ. ಇಲ್ಲಿ ನೋಡಿ, ಇದು ಇರುವಂತಹ ಕ್ರಿಯಾ ಯೋಜನೆ. ಅರ್ಥ ಆಯ್ತಾ? ಅಲ್ಲಿ ಸಮೀಪ ನೀವು ಅದೊಂದು ಸ್ವಲ್ಪ ಗಮನಿಸಬೇಕು. ನ್ಯಾಯಾಲಯದ ಸಮೀಪ ಅಂತ ಇದೆ, ಅದನ್ನು ತಾವು ದಯವಿಟ್ಟು ಗಮನಿಸಿ. ಈ ರೀತಿಯಾಗಿ ನಮಗೆ ಇರುವಂಥ ಒಂದು ಅನುಮೋದಿತ ಕ್ರಿಯಾ ಯೋಜನೆ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೆ ಅನುಮೋದನೆ ಕೊಟ್ಟಿರ್ತಾರೆ. ಇದು ಅದರ ಒಂದು ಸಹಿ ಮುದ್ರಿತ ಪ್ರತಿ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಒಂದು ಯಾವಾಗ 5/10/2000 ಇದನ್ನು ನಾವು ಟೆಂಡರ್ ಕರೆದಿದ್ವಿ. ಟೆಂಡರ್ ಕರೆದಿದ ನಂತರ ಗುತ್ತಿಗೆದಾರರಾದಂತಹ ಶ್ರೀಯುತ ಅನ್ಬು ಕೆ, ಇಲ್ಲ ಸ್ಥಳೀಯ ಗುತ್ತಿಗೆದಾರರು, ಅವರಿಗೆ ಈ ಟೆಂಡರ್ ಆಗುತ್ತೆ. ಶೇಕಡ 2% ಬಿಲೋ, ಅಂದಾಜು ಹೊಸ ದರಗಳಿಗಿಂತ 2% ಬಿಲೋ ಇದರಲ್ಲಿ ಅವರಿಗೆ ಟೆಂಡರ್ ಆಗುತ್ತೆ. ಕಾರ್ಯಾದೇಶವನ್ನು ಕೊಡ್ತೀವಿ. ಕಾರ್ಯಾದೇಶ ಕೊಟ್ಟ ನಂತರ ಸ್ಥಳ ಏನು ನಾವು ಅವರಿಗೆ ಹಸ್ತಾಂತರ ಮಾಡಬೇಕಾಗಿತ್ತು, ನಿರ್ವಹಣೆ ಸಂದರ್ಭದಲ್ಲಿ ಸೈಟ್ ಹ್ಯಾಂಡ್ ಓವರ್ ಆಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಾವು ನಮ್ಮ ಕಮಿಷನರ್ ಸಾಹೇಬರು, ನಮ್ಮ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ನಾವು ಒಮ್ಮೆ ಭೇಟಿ ಮಾಡ್ತೀವಿ. ಅಲ್ಲಿ ನಮ್ಮ ನ್ಯಾಯಾಲಯದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳನ್ನ ಭೇಟಿ ಮಾಡ್ತೀವಿ, ಪ್ಲಸ್ ಅಲ್ಲಿ ನ್ಯಾಯವಾದಿಗಳನ್ನ ಭೇಟಿ ಮಾಡ್ತೀವಿ. ಅವರ ಎಲ್ಲ ಒಂದು ಸಹಮತವನ್ನು ತೆಗೆದುಕೊಂಡು ಮುಂದುವರಿಯೋಣ ಅನ್ನೋ ದೃಷ್ಟಿಯಿಂದ ಅಲ್ಲಿಗೆ ಏನಾಗುತ್ತೆ, ಒಂದು ಈಗ ಹಾಲಿ ಇರುವಂತಹ ಶೌಚಾಲಯ, ಈಗ ಅವರು ಯೂಟ್ಯೂಬ್ನಲ್ಲಿ ಏನು ಪ್ರಸಾರ ಮಾಡಿದ್ದಾರೆ, ಏನು ಬಿತ್ತರಿಸಿದ್ದಾರೆ, ಆ ಶೌಚಾಲಯನ ಅಲ್ಲಿರುವಂಥ ನ್ಯಾಯವಾದಿಗಳು ಅವರೆಲ್ಲ ತೋರಿಸ್ತಾರೆ, ಇಲ್ಲ ಅಂತ ಇದು ಹಿಂಗಿದೆ ಅಂತ. ಬಟ್ ನಾವು ಅದನ್ನು ಎಕ್ಸಾಮಿನ್ ಮಾಡಿದಾಗ ಅಲ್ಲಿ ರಿಪೇರಿ ಕೆಲಸ ಮಾತ್ರ ಇರ್ತಿದೆ ವಿನಃ ಅದನ್ನು ಒಡೆದಾಕ್ಬಿಟ್ಟು ಕಟ್ಟೋ ಮಟ್ಟಕ್ಕೆ ಆ ಜಾಗ ನಮಗೇನು ಕಂಡು ಬರಲಿಲ್ಲ. ಯಾಕೆಂದರೆ ಅಲ್ಲೇನು ಡೈಲಾಪಿಡೇಟೆಡ್ ಕಂಡೀಷನ್ ಇರಲಿಲ್ಲ. ರಿಪೇರಿ ಅವಶ್ಯಕತೆ ಇದೆ, ಇಲ್ಲ ಅಂತಲ್ಲ, ಕ್ಲೀನಿಂಗ್ ಅವಶ್ಯಕತೆ ಇದೆ. ಬಟ್ ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಆಡಳಿತ ವರ್ಗದಲ್ಲಿ ಎಲ್ಲ ಚರ್ಚೆ ಮಾಡಿ ಅದ್ರ ಜೊತೆಲೆ ಆಮೇಲೆ ಅವ್ರಿಗೆ ನಾವು ಇನ್ನೂ ಒಂದು ಕ್ಲಾರಿಟಿ ಕೊಟ್ವಿ. ಇಲ್ಲಿ ಇನ್ಯಾವುದಾದ್ರೂ ಖಾಲಿ ನಿವೇಶನ ಇದೆ ಅಂತ ಕೇಳಿದಾಗ ಒಂದು ಖಾಲಿ ನಿವೇಶನ ಮೂಲೆ ಟ್ರಯಾಂಗಲ್ ಶೇಪಲ್ಲಿತ್ತು. ಆ ಟ್ರಯಾಂಗಲ್ ಶೇಪಲ್ಲಿ ತಮಗೆ ಗೊತ್ತಿದೆ, ಯಾವುದೇ ಕಟ್ಟಡ ಒಂದು ಆಯ್ಕಿಲ್ಲ ಅಂದರೆ ಅದಕ್ಕೆ ಕಟ್ಟಲಿಕ್ಕೆ ಸರಿ ಹೋಗಲ್ಲ. ಆಮೇಲೆ ಇದು ಆಸ್ಪಿರೇಷನ್ ಟಾಯ್ಲೆಟು, ಇದು ಸರ್ಕಾರದ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಉದ್ದೇಶಿತ ಕಾರ್ಯಕ್ರಮ. ಅದು ಒಂದು ಸುವ್ಯವಸ್ಥಿತವಾಗಿ ಕಟ್ಟಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಅದಕ್ಕೆ ಆ ಜಾಗ ನಮಗೆ ಸೂಕ್ತವಾಗಿರಲಿಲ್ಲ. ಮಿನಿಮಮ್ ಆದರೂ 30/25 ಬೇಕಾಗುತ್ತೆ ಜಾಗ. ಅಷ್ಟು ಜಾಗ ನಮಗೆ ಕಂಡು ಬರಲಿಲ್ಲ. ಅದಾದಮೇಲೆ ಇನ್ನೂ ಒಂದು ಅಲ್ಲೇ ಪಕ್ಕದಲ್ಲೇ ಮೇಲ್ಗಡೆ ಮೋಸ್ಟ್ಲಿ ಹಾಲಿನ ಬೂತಿಂದ ಟುವರ್ಡ್ಸ್ ಸೌತ್ ಅನಿಸುತ್ತೆ, ಯಾವುದು
ಕೋರ್ಟ್ ಹಾಲ್ ಬೂತ್ ಏನಿದೆ ಅದರಲ್ಲಿ ಸದರ್ನ್ ಸೈಡ್ ಎಕ್ಸ್ಟ್ರೀಮ್ ಸದರ್ನ್ ಸೈಡಲ್ಲಿ ಒಂದು ಬಿಲ್ಡಿಂಗ್ ತೋರಿಸ್ತಾರೆ. ಆ ಬಿಲ್ಡಿಂಗ್ ಹೊಡೆದಾಕಿ ಕಟ್ಟಿ ಅಂತ. ಬಟ್ ಅದು ಚೆನ್ನಾಗಿರೋಂಥ ಬಿಲ್ಡಿಂಗ್. ಅದು ಕಂಪ್ಲೀಟ್ ಆಗುತ್ತೆ ನವೆಂಬರ್ ತಿಂಗಳಲ್ಲಿ. ಅದು ಕಂಪ್ಲೀಟ್ ಆದ ನಂತರ ಹಂತವಾಗಿ ಅದನ್ನು ಮುಗಿಸ್ಕೊಡ್ತೀವಿ. ಟೋಟಲು ಯೋಜನಾ ವೆಚ್ಚ ಬಂದು 24,48,804 ರೂಪಾಯಿಗಳಷ್ಟು ಆಗಿರುತ್ತದೆ. ಇಲ್ಲಿ ತಾವು ಗಮನಿಸ್ಬೋದು ಪ್ರತಿಯೊಂದು ಹಂತವಾದಂಥ ಫೋಟೋ ಛಾಯಾಪ್ರತಿಗಳು. ಇಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಒಂದು ಏನು ಪ್ರಸಾರ ಸಂದರ್ಭದಲ್ಲಿ ಪಾಪ ಅವ್ರಿಗೆ ಗೊತ್ತಿಲ್ಲದೇನೋ ಒಂದು ವಿತರಣೆ ಆಗಿದೆ. ಅದನ್ನು ನಾವು ಏನು ಅವರಲ್ಲಿ ನಾನು ಸಮಜಾಯಿಷಿ ಏನು ಕೊಡೋದು ಅಂದರೆ, ಸಮೀಪ ಅನ್ನೋದನ್ನು ಅವರು ಆವರಣದ ಒಳಗಡೆ ಅಂತ ಭಾವಿಸ್ಕೊಂಡು ಈ ರೀತಿಯಾಗಿ ಒಂದು ಪ್ರಸಾರ ಮಾಡಿದ್ದಾರೆ ಅನ್ನೋದು ನಮ್ಮ ಒಂದು ಭಾವನೆ. ಅದಕ್ಕೋಸ್ಕರ ಇದು ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟ ಎಲ್ಲ ಅನ್ವಯಿಸುವಂಥ ಎಲ್ರಿಗೂ ಕೂಡ ಇದನ್ನು ತಾವು ದಯವಿಟ್ಟು ತಲುಪಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ತೇನೆ. ಇದು ಆಲ್ರೆಡಿ ಈಗ ನಿರ್ಮಾಣಗೊಂಡಿರ್ತಕ್ಕಂತಹ ಒಂದು ಶೌಚಾಲಯ. ಇದು ಆಸ್ಪಿರೇಷನಲ್ ಟಾಯ್ಲೆಟ್. ನಾವು ಹೆಮ್ಮೆಯಿಂದ ಹೇಳ್ತೀವಿ, ಈ ನಮ್ಮ KGF ನಗರದಲ್ಲಿ ಒಂದು ವಿನೂತನವಾಗಿ ಇದನ್ನು ಕಟ್ಟಿದ್ದೀವಿ. ಇದರಲ್ಲಿ ಟೋಟಲ್ 10 ಸೀಟಷ್ಟು ನಮಗೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಶೌಚಾಲಯ ಮತ್ತು ಮೂತ್ರಾಲಯ ಮತ್ತು ಗರ್ಭಿಣಿ ಆಮೇಲೆ ತಾಯಂದಿರಿಗೆ ಬ್ರೆಸ್ಟ್ ಫೀಡಿಂಗ್ ರೂಮ್, ಆಮೇಲೆ ಸ್ನಾನದ ಕೋಣೆ, ಇದೆಲ್ಲವೂ ಕೂಡ ಇದರಲ್ಲಿ ಒಳಗೊಂಡಿದೆ. ಮತ್ತು ಸಮ್ ಟ್ಯಾಂಕ್ ಇದೆ, ಅಂದರೆ ಅಲ್ಲಿ ನೀರಿನ ವ್ಯವಸ್ಥೆ ಕೂಡ ಎಲ್ಲ ಸುಸಜ್ಜಿತವಾಗಿದೆ. ಇದಕ್ಕೆ ನಾವು ಈಗ ಆಲ್ರೆಡಿ ಆಕ್ಷನ್ ಮುಂದಿನ 5 ವರ್ಷಗಳ ಅವಧಿಗೆ ನಿರ್ವಹಣೆಗಾಗಿ ಆಕ್ಷನನ್ನು ಈಗ ಕರಿತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದು ಏನು ಡಾಕ್ಯುಮೆಂಟ್ನ ರೆಡಿ ಮಾಡ್ತಾ ಇದ್ದೀವಿ. ಇದು ವಾಸ್ತವವಾದಂಥ ಸಂಗತಿ. ಇದನ್ನು ದಯವಿಟ್ಟು ಎಲ್ಲ ಸಾರ್ವಜನಿಕರು